ಈಗ ಪ್ರತಾಪ್ ಸಿಂಹ ಅವರು ಹೈಕೋರ್ಟ್ಗೆ ಹೋಗಿದ್ದಾರೆ ಸರ್, ಬಾನು ಮುಷ್ತಾಕ್ ಅವರ ನೇಮಕನ ಪ್ರಶ್ನಿಸಿ ಉದ್ಘಾಟನೆಗೆ. ಹೈಕೋರ್ಟ್ ಮೊರೆ ಹಿಂದೂ ಭಾವನೆಗಳಿಗೆ ಧಕ್ಕೆ ತರ್ತಾ ಇದ್ದಾರೆ ಅಂತ ಹೇಳಿ ಕೋರ್ಟ್ ಅದಕ್ಕೆ ತಡೆ ಕೊಡಬೇಕು ಅಂತ ಈಗ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಸರ್. ಈಗ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ಪಾಪ ಅವನ ರಾಜಕೀಯ ಅವನ್ನ BJP-ಯವರು ಬಿಸಾಕ್ಬಿಟ್ಟಿದ್ದಾರೆ, ಎಂತಕ್ಕೂ ಉಪಯೋಗಿಸ್ಕೊತಾ ಇಲ್ಲ. ನಾನು ಬದುಕಿದ್ದೀನಿ ಅಂತ ತೋರಿಸ್ಕೋಬೇಕು. ಪಾಪ ಹುಡುಗ ಪ್ರಯತ್ನ ಮಾಡ್ತಾ ಇದ್ದಾನೆ, ಮಾಡ್ಲಿ ಬಿಡಿ, ಅದು ಏನು ತೊಂದರೆ ಇದೆ. ಕೋರ್ಟ್ ಇದೆ, ಕೋರ್ಟ್ ಏನು ಹೇಳ್ತದೋ ಹಂಗೆ ಕೇಳೋಣ ಬಿಡಿ. ಸರ್ ಇದೊಂದು ನಾಡ ಹಬ್ಬ ಇದು. ಆಕ್ಚುಲಿ ಎಲ್ಲವೂ ಕೂಡ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಆಗುವಂತ ಕಾರ್ಯಕ್ರಮ. ಯಾಕೆ ಸರ್ ಈ ತರ ಗೊಂದಲಗಳು? ಚೀಫ್ ಮಿನಿಸ್ಟರ್ ಅವರು ಬೇರೆ ಏನು ವಿಚಾರ ಇಲ್ಲ. ಈಗ BJP-ಯವರು ಏನಾರು ಇದ್ರೆ ಅವರು ದೆಹಲಿಗೆ ನಡೆದು ಬೆಂಗಳೂರು ನಗರಕ್ಕೆ ದುಡ್ಡು, ಕಾವೇರಿಗೆ ಮೇಕೆದಾಟಕ್ಕೆ ಪರ್ಮಿಷನ್ನು, ಇಲ್ಲ ಅಂತಂದರೆ ಮಾದಾಯಿ ಪರ್ಮಿಷನ್ನು, ಕೃಷ್ಣ ವಾಟರ್ದು ಪರ್ಮಿಷನ್ನು, ಸೆಂಟ್ರಲ್ ಗೌರ್ಮೆಂಟಿಂದ ನರೇಗಾ ದುಡ್ಡು, ಇಂಥವೆಲ್ಲ ಸೇರಿ ಅವರು ಕೊಡಿಸ್ಲಿ. ಅದು ಬಿಟ್ಬಿಟ್ಟು ಬರೀ ಖಾಲಿ ಮಾತಾಡಿಕೊಂಡು ಬೇರೆ ಏನಿಲ್ವಲ್ಲ. ಅದಕ್ಕೆ ಪ್ರಚಾರಕ್ಕೋಸ್ಕರ ಈಗ ಧರ್ಮಸ್ಥಳದ್ದು ಎಲ್ಲ ನಾವು ಅವ್ರಿಗೆ ನ್ಯಾಯ ಒದಗಿಸ್ಕೊಟ್ಟಿರೋರು ನಾವು. ಅವರು ಅದಕ್ಕಿಂತ ಮುಂಚಿತವಾಗಿ ಭಾಳ ಹೈ ಸ್ಪೀಡಲ್ಲಿ ಹೊಟ್ಬಿಟ್ಟವ್ರೆ. ಬಾಯಿ ಮುಚ್ಕೊಂಡು ಅವ್ರ ಇಂಟರ್ನಲ್ 2 ಗುಂಪದು ಧರ್ಮಸ್ಥಳಕ್ಕೆ ಷಡ್ಯಂತ್ರ ಮಾಡ್ತಾ ಇರೋರು ಈಗೆಲ್ಲ ಬರೀ BJP-ಯವರೇ. ಈಗ ಅವನು ಯಾರೋ ಬುರ್ಡೆ ಗಿರಾಕಿ ಇದಾನಲ್ಲ, ಯಾರವನು BJP ಅಂತಾನೆ. ಅದನ್ನ BJP-ಅವನು ಅಂತ ಹೇಳ್ಕೊಳಕ್ಕೆ ಅವ್ರ ಕೈಲಿ ಆಯ್ತಲ್ಲ. ತಿಮ್ರೋಟಿ ಮತ್ತೆ ಮಟ್ಟಣ್ಣ ಯಾರಾಗ್ಲಿ ಅವರೆಲ್ಲ BJP-ಯವರು, ಅವ್ರ ಹೆಸರುಗಳು ಬೇಡ, ಅವರೆಲ್ಲ BJP-ಯವರು. ತಾನು ಮೂಲ ಇದಕ್ಕೆ ಧರ್ಮಸ್ಥಳಕ್ಕೆ ಏನಾದ್ರು ಅವಮಾನ ಅನ್ಯಾಯ ಆಗಿದೆ ಅಂತಂದ್ರೆ ಎಲ್ಲ BJP-ಯ ಕಾರ್ಯಕರ್ತರು, ಆ ಸಂಘಟನೆಯಲ್ಲಿ ಇರೋಂಥವ್ರು ಎಲ್ಲ ಸೇರಿ, ಸರ್ ಬ್ಯಾಲೆಟ್ ಪೇಪರ್ ವಿಚಾರವಾಗಿ ಇನ್ಕ್ಲೂಡಿಂಗ್ ಲೀಡರ್ಗಳು ಸೇರಿ